ಎರಡೂ ಜಿಲ್ಲೆಯ ರೈತರಿಗೆ ಆ ಭರವಸೆ ಹುಸಿಯಾಗಿದೆ. ಒಂದು ಐಷಾರಾಮಿ ಸಚಿವ ಸಂಪುಟವಾಗಿ ಮಾರ್ಪಟ್ಟುವುದು ದುರಾದೃಷ್ಟಕರ. ಇದು ಯಾವುದು ಚಕಾರ ಎತ್ತಿಲ್ಲ. ಪುಣ್ಯ ಕಟ್ಟಿಕೊಳ್ಳಿ ಮುಖ್ಯಮಂತ್ರಿಗಳಂತ ಮನವಿ ಮಾಡ್ತಾ ಇದ್ವಿ. ನಂದಿ ಬೆಟ್ಟದಲ್ಲಿ ನಡೆದಂತಹ ಸರ್ಕಾರದ ಸಚಿವ ಸಂಪುಟದಲ್ಲಿ ಬಯಲು ಸೀಮೆಯ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಶಾಶ್ವತ ನೀರಾವರಿ ಬಗ್ಗೆ ಏನು ಒಂದು ಪ್ರಸ್ತಾವನೆ ಆಗುತ್ತೆ ಅನ್ನುವ ಭರವಸೆಯಲ್ಲಿದ್ದ ಎರಡೂ ಜಿಲ್ಲೆಯ ರೈತರಿಗೆ ಆ ಭರವಸೆ ಹುಸಿಯಾಗಿದೆ. ಒಂದು ಕಡೆ ಎತ್ತಿನ ಹೊಳೆ ನಾವು ಹರಿಸಿದೆ ಅಂತ ಹೇಳ್ತಾ ಇದ್ರೆ ಅದರ ಬಗ್ಗೆ ಚಕಾರವಿಲ್ಲ, ಮತ್ತು ಎರಡೂ ಜಿಲ್ಲೆಯ ರೈತರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚಕಾರವಾಗಿಲ್ಲ. ಒಟ್ಟಾರೆಯಾಗಿ ನಂದಿ ಬೆಟ್ಟದಲ್ಲಿ ನಡೆದಂತಹ ಸಚಿವ ಸಂಪುಟ ಒಂದು ಐಷಾರಾಮಿ ಸಚಿವ ಸಂಪುಟವಾಗಿ ಮಾರ್ಪಟ್ಟುವುದು ದುರಾದೃಷ್ಟಕರ. ಯಾಕಂದರೆ ಅತಿ ಹೆಚ್ಚಾಗಿ ಪೊಲೀಸ್ ಭದ್ರತೆಯನ್ನು ಪಡೆದು ಏನು ಜ್ವಲಂತ ಸಮಸ್ಯೆಗಳ ಬಗ್ಗೆ ಚಕಾರವೆತ್ತಬೇಕಾದಂಥ ಈ ಸಚಿವ ಸಂಪುಟ ಸಂಪೂರ್ಣವಾಗಿ ಆ ಒಂದು ಎರಡೂ ಜಿಲ್ಲೆಯ ರೈತರ ಭರವಸೆಗಳನ್ನು ಈಡೇರಿಸದಂಥ ಸಚಿವ ಸಂಪುಟವಾಗಿ ಏನು ಚರ್ಚೆ ಆಗಿರೋದು ದುರಾದೃಷ್ಟಕರ ವಿಚಾರ. ಇನ್ನು ಯಾರನ್ನು ನಾವು ಕೇಳಬೇಕು? ನಮ್ಮನ್ನಾಳುವ ಸರ್ಕಾರಗಳನ್ನಲ್ಲದೆ ಅದು ಬೇರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದಂಥ ಸಚಿವ ಸಂಪುಟದಲ್ಲಿ ನಾವು ಭಾರಿ ನಿರೀಕ್ಷೆ ಇದ್ವಿ. ನಮ್ಮ KC ವ್ಯಾಲು 3ನಂತೆ ಶುದ್ಧೀಕರಣ ಆಗ್ತದೆ, ಮಾವು ಮತ್ತು ಟೊಮಾಟೊ ಬಗ್ಗೆ ಚಕಾರ ಹಾಕ್ತಾರೆ, ಮಾರುಕಟ್ಟೆ ಸಮಸ್ಯೆ ಬಗೆಹರಿಸ್ತದೆ, ಎತ್ತಿನ ಹೊಳೆ ಚಲಗಟ್ಟ ನೀರಿನ ಬಗ್ಗೆ ಚಕಾರ ಎತ್ತಾರೆ ಅಂತೇಳಿ ಇದು ಯಾವುದು ಚಕಾರ ಎತ್ತಿಲ್ಲ. ಇನ್ನು ನಮ್ಮ ಎರಡೂ ಭಾಗದ ಎರಡೂ ಬಯಲುಸೀಮೆಯ ಜನರು ಸರ್ಕಾರದ ವಿರುದ್ಧ ಸೆಟೆದು ನಿಲ್ಲಬೇಕು, ಹೋರಾಟಕ್ಕೆ ಸಿದ್ಧರಾಗಬೇಕು. ಮನೆಗೆ ಒಬ್ಬ ಮಗಧೀರನಂತೆ ಸರ್ಕಾರದ ವಿರುದ್ಧ ಶಾಶ್ವತ ನೀರಾವರಿ ಹೋರಾಟಕ್ಕಾಗಿ, ರೈತರ ಜ್ವಲಂತ ಸಮಸ್ಯೆಗಳಿಗಾಗಿ ಧ್ವನಿ ಎತ್ತುವಂತಹ ಹೋರಾಟದ ಲಕ್ಷ ಜನಸಂಖ್ಯೆಯಲ್ಲಿ ಮುಖ್ಯಮಂತ್ರಿಗಳ ಮನೆ ಮುಂದೆ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುವಂಥ ಎಚ್ಚರಿಕೆಯನ್ನು ನೀಡಬೇಕಾಗಿದೆ. ಇವತ್ತು ಮಾವು ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ. ಕೃಷಿ ಮತ್ತು ತೋಟಗಾರಿಕೆ ಆಧಾರಿತ ಕೈಗಾರಿಕೆಗಳಿಲ್ಲ. ಟೊಮಾಟೊ ಮಾರುಕಟ್ಟೆ ಜಾಗದ ಸಮಸ್ಯೆ ಇದೆ, ಅದು ಬೆಲೆ ಕುಸಿತ ಇದೆ. ಈ ಎರಡೂ ಜಿಲ್ಲೆಯ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿಲ್ಲ. ಮತ್ತು ನಕಲಿ ಬಿತ್ತನೆ ಬೀಜ, ಕೀಟನಾಶಕ, ರಸಗೊಬ್ಬರಗಳ ಬಗ್ಗೆ ಚಕಾರವೆತ್ತಿಲ್ಲ. ಮತ್ತು ಅಕ್ರಮ ನರ್ಸರಿಗಳ ಬಗ್ಗೆ ಈಗಿಲ್ಲ. ಒಟ್ಟಾರೆಯಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎರಡೂ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡುವ ಸಚಿವ ಸಂಪುಟದ ಈ ಒಂದು ಐಷಾರಾಮಿ ಸಚಿವ ಸಂಪುಟ ಅಂತೆಲ್ಲ ನಾವು ಹೇಳಿರೋದು ತಪ್ಪಾಗಲಾರ್ದು. ಈ ಕೂಡಲೇ ಸರ್ಕಾರ ಮಾತು ತಪ್ಪಿದ ಸರ್ಕಾರದ ವಿರುದ್ಧ ಎರಡೂ ಜಿಲ್ಲೆಯ ರೈತರು ಒಗ್ಗಟ್ಟಾಗಿ ಲಕ್ಷಾಂತರ ಜನರ ಜಾನುವಾರುಗಳು, ಮಾವು, ಟೊಮಾಟೊ ಸಮೇತ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕಿ ನಮ್ಮ ನ್ಯಾಯವನ್ನು ಪಡ್ಕೊಳ್ಬೇಕು. ಇಲ್ಲವಾದರೆ ದಯವಿಟ್ಟು ನಮ್ಮ ಮುಖ್ಯಮಂತ್ರಿಗಳ ಮತ್ತೆ ಪದೇ ಮನವಿ ಮಾಡ್ತಾ ಇದ್ವಿ, ನಮ್ಮ ಕೋಲಾರ ಜಿಲ್ಲೆಯನ್ನು ಪಕ್ಕದ ಆಂಧ್ರಕ್ಕನ್ನು ಸೇರಿಸ್ಬಿಟ್ಟು ಪುಣ್ಯ ಕಟ್ಟಿಕೊಳ್ಳಿ ಮುಖ್ಯಮಂತ್ರಿಗಳಂತ ಮನವಿ ಮಾಡ್ತಾ ಇದ್ವಿ.